Hello ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಚಿತ್. ಡೇ 4 ಆಫ್ ಬಿಕಮಿಂಗ್ ಅ ಟಾಪ್ 1% ಇನ್ ದ ವರ್ಲ್ಡ್. ಇವತ್ತಿನ ದಿನ ನಾವೇನು ಕಲಿಯಕ್ಕೆ ಹೋಗ್ತಿದೀವಿ ಅಂದರೆ ಕನ್ಸಿಸ್ಟೆನ್ಸಿ ಯಾಕೆ ಇಂಪಾರ್ಟೆಂಟ್ ಇದೆ ಲೈಫ್ ಒಳಗಡೆ ಅಂತ. ಆ್ಯಂಡ್ ನಿಮಗೂ ಕೂಡ ಗೊತ್ತಿದೆ ಕನ್ಸಿಸ್ಟೆನ್ಸಿ ಅಂದರೆ ಯಾವ ಥರ ಇರುತ್ತೆ, ಏನು ಬೇಸ್ ಅಂತ ಆಲ್ರೆಡಿ ತಿಳ್ಕೊಂಡಿರ್ತೀರಿ. ಕನ್ಸಿಸ್ಟೆನ್ಸಿ ಅಂದರೆ ಏನಾಗುತ್ತೆ ಅಂದರೆ ರಿಪೀಟೆಡ್ ವರ್ಕ್. ನಾವು ಡೈಲಿ ವರ್ಕ್ನ ಯಾವಾಗ ರಿಪಿಟೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ, ಅದು ರೈಟ್ ವರ್ಕ್ ಇರಲಿ ರೈಟ್ ರಿಸಲ್ಟ್ ನಮಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರಾಂಗ್ ವರ್ಕ್ ಇದ್ರೆ ಏನಾಗುತ್ತೆ, ನಮ್ಗೆ ರಾಂಗ್ ರಿಸಲ್ಟ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂದ್ರೆ ಮನುಷ್ಯಂದ್ರ ಒಳಗಡೆ ಕ್ರಿಯೇಟ್ ಆಗ್ಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಥಿಂಗ್ ಇರುತ್ತೆ. ಯಾವುದೇ ಒಂದು ವರ್ಕ್ ಇರಲಿ, ಎಜುಕೇಷನ್ ಮಾಡೋಂಥ ಮೂಮೆಂಟ್ ಒಳಗಡೆ ಇರಲಿ, ಅಥವಾ ಜಾಬ್ ಮಾಡೋಂಥ ಮೂಮೆಂಟ್ ಒಳಗಡೆ ಇರಲಿ, ಅಂದರೆ ಬಿಸ್ನೆಸ್ ಮಾಡೋಂಥ ಮೂಮೆಂಟ್ ಒಳಗಡೆ ಇರಲಿ, ಅಗ್ರಿಕಲ್ಚರ್ ಫೀಲ್ಡ್ ಇರಲಿ, ಅಥವಾ ಕಂಟೆಂಟ್ ಕ್ರಿಯೇಷನ್ ಇರಲಿ, ಯಾವುದೋ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೂ ಕೂಡ ಬಹಳ ಜನ ಇದ್ರೊಳಗಡೆ ಫೇಲ್ಯೂರ್ ಆಗ್ತಾರೆ. ರೀಸನ್ ಒಂದೇ ಇದೆ, ಅವ್ರ ಲೈಫ್ ಒಳಗಡೆ ಮಾಡ್ತಿಲ್ಲ ಅಂತಲ್ಲ, ಕನ್ಸಿಸ್ಟೆನ್ಸ್ ಆಗಿ ಒಂದೇ ವರ್ಕ್ನ ಡೈಲಿ ಏನು ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಕನ್ಸಿಸ್ಟೆನ್ಸ್ ಆಗಿ ಏನಾಗುತ್ತೆ, ನಮಗೆ ಒನ್ ಡೇ ಏನಾಗುತ್ತೆ ರಿಸಲ್ಟ್ ಸಿಗೋದಿಲ್ಲ. ಮಿನಿಮಮ್ ರೇಷೋ ಒಳಗಡೆ ಆಗುತ್ತೆ ಅಚೀವ್ ಮಾಡೋಕೆ ಸಾಧ್ಯ ಇದೆ. ಯಾಕಂದರೆ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಕನ್ಸಿಸ್ಟೆನ್ಸಿಯಿಂದ ಡೈಲಿ ಹ್ಯಾಬಿಟ್ನ ಕನ್ವರ್ಟ್ ಆಗಿ ಮಾಡ್ಕೊಂಡು ಏನಾಗುತ್ತೆ, ಡೈಲಿ ಆ್ಯಕ್ಷನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನೀವು ಕನ್ಸಿಸ್ಟೆನ್ಸಿ ಅಂದ್ರೆ ವರ್ಕ್ನ ಮಾಡ್ಬೇಕಂದ್ರೆ ಒಂದು ಫ್ರೇಮ್ ಅಥವಾ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡೋದು ನೆಸೆಸಿಟಿ ಭಾಳ ಇರುತ್ತೆ. ಯಾವುದೋ ಒಂದು ವರ್ಕ್ ಇರಲಿ, ನಾನು ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಒಳಗಡೆ ಯಾವ ಥರ ಇರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಬರುತ್ತೆ, ನಾವು ಏನಾರ ವರ್ಕ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮಗೆ ಗೊತ್ತಿರಬೇಕು ಎಲ್ಲಿ ಹೋಗಿ ರೀಚ್ ಆಗ್ಬೇಕು ಅನ್ನೋದು ಕೂಡ. ಅದನ್ನ ವಿಷನ್ ಅಂತ ಕರಿತೀವಿ ನಾವು ಕೂಡ. ಆ್ಯಂಡ್ ಯಾವ ಪರ್ಸನಿಗೆ ವಿಷನ್ ಕಾಣ್ತಿರುತ್ತೆ, ವಿಷನ್ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ, ಅದಾದಮೇಲೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ವಿಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ಲೈಫ್ ಒಳಗಡೆ. ಆ್ಯಂಡ್ ಫಸ್ಟ್ ಒನ್ ಬರುತ್ತೆ ಕನ್ಸಿಸ್ಟೆನ್ಸಿ ಒಳಗಡೆ ನಾವು ಏನಾರು ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಒನ್ ಇದೆ ವಿಷನ್ ಇರುತ್ತೆ. ಸೆಕೆಂಡ್ ಒನ್ ಇದೆ ಯಾಕೆ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಥರ್ಡ್ ಒನ್ ಬರುತ್ತೆ ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು. ಆ ಸಿಸ್ಟಮ್ನ ಫಾಲೋ ಮಾಡೋಕ್ಕೋಸ್ಕರ ನಮ್ದೊಂದು ಡಿಸಿಪ್ಲಿನ್ ಲೈಫ್ ಇರಬೇಕು. ಆ ಡಿಸಿಪ್ಲಿನ್ ಲೈಫ್ನ ಮತ್ತು ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ಮೇಲೆ ಏನು ಕೆಲಸ ಮಾಡ್ತೀವಲ್ಲ ಡೈಲಿ ಲೈಫ್ ಒಳಗಡೆ, ಆ್ಯಂಡ್ ಡೇ ಎವ್ರಿ ಡೇ ನಾವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ, ಅದೇ ಪ್ರೊಸೀಜರ್ನ ಏನಂತ ಕರೀತಾರೆ ಅಂದರೆ ಅದೇ ಪ್ರೊಸೆಸ್ನ ಎಂತ ಕರೀತಾರೆ, ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ ಕರೀತಾರೆ. ಯಾವ್ದಾರ ಒಂದು ಕೆಲಸ ಮಾಡ್ತಿದ್ವಿ ಅಂದ್ರೂ ಕೂಡ ನಮಗೆ ವಿಷನ್ ಭಾಳ ಇಂಪಾರ್ಟೆಂಟ್ ಥಿಂಗ್ ಇದೆ. ನಾವು ಎಲ್ಲಿ ಹೋಗಿ ರೀಚ್ ಆಗ್ಬೇಕಂತ ನಮಗೂ ಗೊತ್ತಿದೆ. ಯಾರು ಯಾವಾಗ ಏನಾರು ಕೂಡ ಎಜುಕೇಶನ್ ಮಾಡೋದ ಮೂಮೆಂಟ್ ಒಳಗಡೆ ನಾವು ತಗೊಂಡಿದ್ವಿ, ತಿಳ್ಕೊಂಡಿದ್ದೀವಿ, ಒಂದು ಟಾರ್ಗೆಟ್ನ ಸೆಟ್ ಮಾಡಿದ್ವಿ. ಈ ಥರ ನಾನು ಕ್ಲಿಯರ್ನ ಮಾಡ್ಕೋಬೇಕು, ಎಕ್ಸಾಮ್ ಟೈಮಲ್ಲಿ ನಾನು 90% ಅಚೀವ್ ಮಾಡ್ಬೇಕು. ನಾನೇನು ಮಾಡಬೇಕು, ಇವಾಗ UPSC ಏನೋ ಎಜುಕೇಶನ್ ಮಾಡೋ ಟೈಮಲ್ಲಿ ಅದನ್ನು ಕ್ರ್ಯಾಕ್ ಮಾಡಬೇಕು, ಕಡಿಮೆ ಟೈಮಲ್ಲಿ ಕ್ರ್ಯಾಕ್ ಮಾಡ್ಬೇಕು. ಯಾವಾಗ ನಮ್ದೊಂದು ವಿಷನ್ ಕ್ರಿಯೇಟ್ ಆಗುತ್ತೆ, ಅದಾದಮೇಲೆ ನಮ್ದು ಡೈಲಿ ಆ್ಯಕ್ಷನ್ ಪ್ಲಾನ್ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ನಾವೇನ್ರಿ ಇವಾಗ ಸೆಮ್ ಎಕ್ಸಾಮ್ ಏನಾರ ತಿಳ್ಕೊರಿ, ನೀವು ಕೂಡ ಸ್ಟಾರ್ಟಿಂಗಲ್ಲಿ ಯಾವಾಗ ನೀವು ಸಡನ್ ಆಗಿ ಬರುತ್ತೆ ಸೆಮ್ ಎಕ್ಸಾಮ್, ಒಂದೇ ವಾರದಲ್ಲಿ ನಾವು ಕೂಡ ಸಿಲೆಬಸ್ನ ಕೂಡ ಕಂಪ್ಲೀಟ್ ಮಾಡ್ತೀವಿ. ಬಟ್ ಅದೇ 7 ದಿನ ಸಿಲೆಬಸ್ ಒಳಗಡೆ ಏನು ಮಾಡ್ತೀವಿ ಕಂಪ್ಲೀಟ್ ಮಾಡ್ಕೋತೀವಿ. ಬಟ್ ಅದೇ 7 ದಿನ ಎಜುಕೇಷನ್ ಏನು ಓದ್ತೀವಲ್ಲ ಅದನ್ನು ನಾವು 3 to 6 months ಆದರೂ ಕೂಡ ಓದೋಕ್ಕಾಗೋದಿಲ್ಲ. ಯಾವಾಗ ನಮ್ದು ವಿಷನ್ ಸ್ಟ್ರಾಂಗ್ ಆಗಿರುತ್ತೆ ಅವಾಗ ಏನಾಗುತ್ತೆ ಅಂದರೆ ನಮ್ದು ಆ್ಯಕ್ಷನ್ ಪ್ಲಾನ್, ಡೆಡ್ಲೈನ್ ಎಲ್ಲಾನು ಕೂಡ ಕ್ರಿಯೇಟ್ ಆಗಿರುತ್ತೆ. ಆ್ಯಂಡ್ ಸ್ಟಾರ್ಟ್ ಮಾಡ್ತೀವಿ ವರ್ಕ್. ಅದರೊಳಗಡೆ ಏನಾಗುತ್ತೆ ಅಂದರೆ ಡೈಲಿ ಲೈಫ್ ಒಳಗಡೆ ನಮ್ದು ಏನಾಗುತ್ತೆ, ವಿಷನ್ ಜೊತೆಗೆ ನಾವು ಯಾಕೆ ಮಾಡ್ತೀವಿ ಅನ್ನೋ ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೋಡಿರಿ, ಎಷ್ಟೋ ಜನ ಪರ್ಸನ್ ಇದ್ದಾರೆ ನಿಮ್ಮ ಜೊತೆಗೆ, ಎಷ್ಟೋ ಎಜುಕೇಷನ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. BE ಮಾಡಿರ್ಬೋದು, MBBS ಮಾಡಿರ್ಬೋದು, ನೀಟ್ ಲಾಂಗ್ ಟರ್ಮ್ ಮಾಡಿರ್ಬೋದು, BA ಮಾಡಿರ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಹೋಗಿರ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಕೂಡ ಮಾಡಿರ್ಬೋದು, ಯಾವುದೋ ಒಂದು ಜಾಬ್ ಕೂಡ ಮಾಡಿರ್ಬೋದು. ಬಟ್ ಅಗ್ರಿಕಲ್ಚರ್ ಫೀಲ್ಡಲ್ಲೂ ಕೂಡ ಎಷ್ಟೋ ಜನ ಟ್ರೈ ಮಾಡಿರ್ಬೋದು. ಯಾಕೆ ನೋಡ್ರಿ, ಯಾವಾಗ ಒಂದು ಫೀಲ್ಡ್ನ ಚೂಸ್ ಮಾಡ್ತಾರಲ್ಲ ಅವರಿಗೆ ವೈ ಅನ್ನೋದು ಗೊತ್ತಿರೋದಿಲ್ಲ. ಯಾಕೆ ನಾ ಈ ಫೀಲ್ಡ್ನ ಚೂಸ್ ಮಾಡಿದೆ, ಯಾಕೆ ಈ ಫೀಲ್ಡ್ ಒಳಗಡೆ ನಾನು ಕಂಟಿನ್ಯೂಸ್ ಆಗಿ ಲಗಾತಾರಾಗಿ ಕೆಲಸ ಮಾಡ್ಬೇಕು, ಕಂಟಿನ್ಯೂಸ್ ಎಫರ್ಟ್ ಯಾಕೆ ಹಾಕ್ಬೇಕು, ಅದು ಗೊತ್ತಿಲ್ಲ. ರೀಸನ್ ಇದು ಏನಾಗುತ್ತೆ ಅಂದರೆ ಎಷ್ಟೋ ಜನ ಏನಾಗ್ತಾರೆ ಅಂದರೆ ಕ್ವಿಟ್ ಮಾಡಿ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡ್ತಾರೆ ಅಂದರೆ ಫೇಲ್ಯೂರ್ ಆಗೋಕ್ಕೋಸ್ಕರ ಒಂದು ರೀಸನ್ನ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಕನ್ಸಿಸ್ಟೆನ್ಸಿಂದ ಏನಾಗುತ್ತೆ ಅಂದರೆ ನಮ್ದು ರಿಸಲ್ಟ್ ಇರಲಿ, ಆ್ಯಕ್ಷನ್ ಪ್ಲಾನಿಂಗ್ಸ್ ಇರಲಿ, ನಮ್ದು ಇನ್ಕಮ್ ಇರಲಿ, ನಮ್ದು ಹೆಲ್ತ್ ಇರಲಿ, ವೆಲ್ತ್ ಇರಲಿ, ಆ್ಯಂಡ್ ಎಲ್ಲಾನು ಕೂಡ ಕಂಪೌಂಡಿಂಗ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಂಪೌಂಡಿಂಗ್ ಇನ್ನೊಂದು ಎಕ್ಸಾಂಪಲ್ ಕೂಡ ಇದೆ, ನೀವು ತಿಳ್ಕೊರಿ ಕಂಪೌಂಡಿಂಗ್ ಯಾವ ಥರ ಇರುತ್ತೆ ಅಂತ. ನೀವೇನಾರ ₹1 ಏನಾರ ಡೈಲಿ ಡಬಲ್ ಮಾಡ್ತಾ ಹೋದ್ರಿ ಅಂದ್ರೂ ಕೂಡ ಏನಾಗುತ್ತೆ, ಒಂದು ತಿಂಗಳಿಗೆ ನಿಯರ್ಲಿ ಎಷ್ಟಾಗುತ್ತೆ ಅಂದರೆ 53 crore ಸಮಥಿಂಗ್ ಏನಾಗುತ್ತೆ ಅಮೌಂಟ್ ಏನಾಗುತ್ತೆ ಜನರೇಟ್ ಆಗುತ್ತೆ. ಯಾಕೆ ತಿಳ್ಕೊರಿ, ₹1 ನಮಗೆ ಸ್ಟಾರ್ಟಿಂಗಲ್ಲಿ ಏನು ಕೂಡ ಕಾಣೋದಿಲ್ಲ. ಬಟ್ ಏನಾಗುತ್ತೆ ಎಂಡ್ ಆಫ್ ದ ಡೇ ನಮಗೆ 30 ಡೇ ಯಾವಾಗ ಕ್ಲಿಯರ್ ಆಗುತ್ತೆ ಆ ಮೂಮೆಂಟಲ್ಲಿ ನಮಗೆ ಏನಾಗುತ್ತೆ ನಿಯರ್ಲಿ 53 crore ಏನಾಗುತ್ತೆ ಕಾಣುತ್ತೆ. ಯಾಕೆ ಕಾಣುತ್ತೆ ಗೊತ್ತೈತೆ, ರೀಸನ್ ಇದೆ, ಕನ್ಸಿಸ್ಟೆನ್ಸಿ ಮತ್ತು ಕಂಪೌಂಡಿಂಗ್ದು ಪವರ್ ಇದೆ. ಯಾವತ್ತು ನೀವು ಕೆಲಸ ಮಾಡ್ತೈತಿ ಆ ಮೂಮೆಂಟ್ ಒಳಗಡೆ, ಆ ಸೆಕ್ಟರ್ ಒಳಗಡೆ ನೀವು ಯೋಚನೆ ಮಾಡೋದಿರುತ್ತೆ, ಅದನ್ನ ಇವತ್ತೊಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಇದರಿಂದ ನಮ್ಗೆ ಅರ್ನಿಂಗ್ಸ್ ಅಷ್ಟೇ ಬರ್ತಿದೆ, ಅದ್ರ ಜೊತೆ ಸ್ಕಿಲ್ಸ್ ಡೆವಲಪ್ ಆಗ್ತಿದೆ, ಆ್ಯಂಡ್ ನಂದು ಟೈಮ್ ಫ್ರೀಡಮ್ ಕೂಡ ಕಂಪೌಂಡಿಂಗ್ ಆಗ್ತಿದೆ. ಇಲ್ಲ ನನಗೆ ಫೈನಾನ್ಷಿಯಲಿ ಫ್ರೀಡಮ್ ಕೂಡ ಸಿಗುತ್ತಿಲ್ಲ, ನಂಗೆ ಮನಿ ಏನಾರ ಕಂಪೌಂಡಿಂಗ್ ಆಗ್ತಾ ಅಂತ ಹೋಯ್ತು ಅಂದ್ರೆ ನನಗೆ ಫೈನಾನ್ಷಿಯಲಿ ಫ್ರೀಡಮ್ ಸಿಗುತ್ತೆ. ಯಾವಾಗ ನಂದು ಟೈಮ್ ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಅವನಿಗೆ ಟೈಮ್ ಫ್ರೀಡಮ್ ಸಿಗುತ್ತೆ. ಯಾವಾಗ ನನ್ನ ಸ್ಕಿಲ್ಸ್ ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಅವನ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ, ಅಲ್ಲಿಂದ ನಮ್ಮದು ವೆಲ್ತ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾನು ಬ್ಯಾಡ್ ಹ್ಯಾಬಿಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಡೈಲಿ ನಾನು ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ನ, ಆ ಬ್ಯಾಡ್ ಹ್ಯಾಬಿಟ್ಸ್ ಮೇಲ್ಗಡೆ ನಂದು ಏನಾಗುತ್ತೆ ಟೈಮ್ ಇನ್ವೆಸ್ಟ್ ಆಗುತ್ತೆ ಆ್ಯಂಡ್ ಕಂಪೌಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ನಂದು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನನ್ನ ಡೆತ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ತಿಳ್ಕೊರಿ, ಕನ್ಸಿಸ್ಟೆನ್ಸಿ ಅನ್ನೋದು ಒಳ್ಳೆ ವರ್ಕಲ್ಲಿ ಅಷ್ಟಲ್ಲ ಕೆಟ್ಟ ಕೆಲಸದಲ್ಲೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಥಿಂಗ್ ಇದೆ. ತಿಳ್ಕೊರಿ, ರೈಟ್ ಆ್ಯಕ್ಷನ್ ಒಳಗಡೆ ರೈಟ್ ಟೈಮ್ನ ರೈಟ್
ಡಿಸಿಪ್ಲಿನ್ ವರ್ಕ್ನ ನಾವೇನು ಮಾಡಿದೀವಿ ರಿಸಲ್ಟ್ ಏನಾಗುತ್ತೆ ನಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಬಟ್ ಡಿಸಿಪ್ಲಿನ್ ಲೈಫ್ನ ಲೀಡ್ ಮಾಡೋಕ್ಕೋಸ್ಕರ ಬಹಳ ಜನ ಕೈಲಿ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಗೊತ್ತಾ, ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡಿ ಏನು ಮಾಡ್ತಾರೆ ಅಂದರೆ ಆ ಹಾರ್ಡ್ ಡೇಸ್ನ ಬಿಟ್ಟು ಕೂಡ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಖುಷಿ ಕೊಡೋಂಥ ದಿನ ಎಲ್ಲರೂ ಕೂಡ ಚೂಸ್ ಮಾಡಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಫ್ಯೂಚರಲ್ಲಿ ಆ್ಯಂಡ್ ಯಾರು ಹಾರ್ಡ್ ಡೇಸ್ನ ಬಿಲೀವ್ ಮಾಡಿ ಅಥವಾ ಅವ್ರದ್ದು ಬ್ಯಾಡ್ ಡೇಸ್ನ ಗುಡ್ ಡೇಸ್ ಅಂತ ತಿಳ್ಕೊಂಡು ಯಾರು ಕೆಲಸ ಮಾಡ್ತಾರೆ ಆ್ಯಂಡ್ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡ್ದೇ ಕೆಲಸ ಮಾಡ್ತಾರೆ ಆ್ಯಂಡ್ ಮೋಟಿವೇಟೆಡ್ ಆಗಿ ಡಿಸಿಪ್ಲಿನ್ ಲೈಫ್ನ ಫೋಕಸ್ ಆಗಿ ಯಾರು ಕೆಲಸ ಮಾಡ್ತಾರೆ ಎಷ್ಟೋ ಸ್ಯಾಕ್ರಿಫೈಸ್ನ ಮಾಡಿ ಆ್ಯಂಡ್ ಎಲ್ಲರೂ ಏನಾಗುತ್ತೆ ಅಂದರೆ ಒನ್ ಡೇ ಏನಾಗುತ್ತೆ ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಆ್ಯಂಡ್ ಯಾರು ಎಲ್ಲರೂ ಕೂಡ ಖುಷಿ ಇದೆ ಸಕ್ಸಸ್ಫುಲ್ ಲೈಫ್ನ ಗಳಿಸ್ಬೇಕಂದ್ರೆ ಬಟ್ ಏನಾಗುತ್ತೆ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಕನ್ಸಿಸ್ಟೆನ್ಸಿಂದ ಕೆಲಸ ಮಾಡಬೇಕಂದ್ರೆ ಯಾರು ಕೂಡ ಇಷ್ಟ ಆಗೋದಿಲ್ಲ. ಆ್ಯಂಡ್ ಯಾರೇ ಅಥ್ಲೇಟ್ಸ್ ಇರ್ಬೋದು, ನೀವು ಕೂಡ ಇವಾಗ ಹುಸೇನ್ ಬೋಲ್ಟ್ ಇರ್ಬೋದು, ನೀವು ಕೂಡ ನೋಡಿದ್ರೆ ರೊನಾಲ್ಡೋ ಇರ್ಬೋದು, ಆ್ಯಂಡ್ ಅವ್ರದ್ದು ಡಿಸಿಪ್ಲಿನ್ ಲೈಫ್ನ ನೀವು ಕೂಡ ನೋಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಎಷ್ಟು ಡೈಲಿ ಆಕ್ಷನ್ ಪ್ಲಾನ್ ಹೆಂಗಿರುತ್ತೆ, ಕನ್ಸಿಸ್ಟೆನ್ಸಿ ಯಾವ ಥರ ವರ್ಕ್ ಮಾಡ್ತಾರೆ ಅಂತ. ಅದ್ರ ಮೇಲೆ ನಮ್ದು ಏನಾಗುತ್ತೆ ಅಂದರೆ ಫ್ಯೂಚರ್ ಡಿಪೆಂಡ್ ಇದೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ನಮ್ಗೆ ಬ್ರೇಕ್ ಮಾಡ್ದೇ ಕೆಲಸ ಮಾಡಿದ್ವಿ ಅಂದರೆ ರಿಸಲ್ಟ್ ಒಂದಿನ ಸಿಕ್ಕೇ ಸಿಗುತ್ತೆ. ಆ್ಯಸ್ ಎನ್ ಸಕ್ಸಸ್ಫುಲ್ ಲೈಫ್ನ ನೀನು ಲೀಡ್ ಮಾಡ್ಬೇಕಂದ್ರೆ ನಿಂದ ವಿಷನ್ ಭಾಳ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ವಿಷನ್ ನಾವು ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡೋದಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ರೀಸನ್ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ರೀಸನ್ ಯಾಕೆ ನಾವು ಮಾಡ್ಬೇಕು ಇದೇ ಕೆಲಸನ, ಆ್ಯಂಡ್ ಅದು ನಮಗೆ ಯಾವಾಗ ಸ್ಟ್ರಾಂಗ್ ಇರುತ್ತಲ್ಲ ಆ ಕೆಲಸ ನಾವು ಬಿಡೋಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಬರುತ್ತೆ ನಮ್ದು ಒಂದು ಪ್ರಾಪರ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಸಿಸ್ಟಮ್ ಜೊತೆಗೆ ಇನ್ವಾಲ್ವ್ ಆಗಬೇಕಂದ್ರೆ ಡೈಲಿ ಆಕ್ಷನ್ ಪ್ಲಾನಿಂಗ್ ಇರಬೇಕು, ಮಂತ್ಲಿ ಪ್ಲಾನಿಂಗ್ ಇರಬೇಕು, ಇಯರ್ಲಿ ಪ್ಲಾನಿಂಗ್ ಇರಬೇಕು, ಟಾರ್ಗೆಟ್ಸ್ ಇರಬೇಕು. ಅದ್ರ ಜೊತೆಗೆ ನಂದು ಏನಾಗಬೇಕು, ಡೈಲಿ ಹ್ಯಾಬಿಟ್ಸ್ ಆಗಿ ಕನ್ವರ್ಟ್ ಆಗಿ ಆಕ್ಷನ್ ಪ್ಲಾನ್ ಕೆಲಸ ಮಾಡ್ತಾ ಹೋಗ್ಬೇಕು. ಆ್ಯಂಡ್ ಒಂದು ಸಿಸ್ಟಮ್ ಜೊತೆಗೆ ಏನಾಗುತ್ತೆ ಅಂದರೆ ಡಿಸಿಪ್ಲಿನಾಗಿ ನಾನು ಬಿಹೇವ್ ಮಾಡಬೇಕು. ಆ ಡಿಸಿಪ್ಲಿನ್ ಲೈಫ್ನ ನಾನು ಏನಾರ ಇಷ್ಟಪಟ್ಟು ಏನಾರ ಮಾಡಿದ್ವಿ ಅಂತ ಏನಾಗುತ್ತೆ ಸಕ್ಸಸ್ಫುಲ್ ಲೈಫ್ನ ನನಗೂ ಸಿಗುತ್ತೆ. ಯಾರು ಕನ್ಸಿಸ್ಟೆನ್ಸ್ ಆಗಿ ಲೈಫ್ನ ಲೀಡ್ ಮಾಡ್ತಿದ್ದೆ ಅವ್ರ ಒನ್ ಡೇ ಏನಾಗುತ್ತೆ ಅಂದರೆ ರಿಸಲ್ಟ್ ಭಾಳ ಚೆನ್ನಾಗಿ ಬಂದಿರುತ್ತೆ. ಇವಾಗ ನೀವು ಕೂಡ ಎಷ್ಟೋ ಜನ ಯೂಟ್ಯೂಬರ್ನು ಕೂಡ ನೋಡ್ತೀರಿ, ಡೈಲಿ ಆಕ್ಷನ್ ಪ್ಲಾನಿಂಗ್ ಹೆಂಗಿರುತ್ತೆ ಅವ್ರದ್ದು ಕೂಡ. ಡೈಲಿ ನಾವೇನು ಮಾಡ್ತೀವಿ ಅಂದರೆ ಶಾರ್ಟ್ಸ್ 2 to 3 ಶಾರ್ಟ್ಸ್ನ ಹಾಕೋದಿರಲಿ, ಅಥವಾ ವಾರಕ್ಕೆ 3 ದಿನ ಏನೋ ಅಂದರೆ ಫುಲ್ ವಿಡಿಯೋ ಹಾಕೋದಿರಲಿ, ಆ್ಯಂಡ್ ಲಾಗು ಕೂಡ ಮಾಡ್ತಾರೆ. ಅವ್ರು ಯಾರು ಕೂಡ ರಿಸಲ್ಟ್ ಒಂದೇ ಸರಿಗೆ ಬರೋದಿಲ್ಲ. ಆ್ಯಂಡ್ ಅವ್ರ ರಿಸಲ್ಟ್ ಬಂದಿರೋ ರೀಸನ್ ಏನಿದೆ ಅಂದರೆ ಅವ್ರು ಡೈಲಿ ಆಕ್ಷನ್ ಪ್ಲಾನ್ನ ಮಾಡಿದ್ರೆ ಆ ಆಕ್ಷನ್ ಪ್ಲಾನ್ ಇವತ್ತು ರಿಸಲ್ಟ್ ನಿಮ್ಮ ಮುಂದ್ಗಡೆ ನೋಡಿದ ಎಷ್ಟೋ ಜನರು ಕೂಡ. ಆ್ಯಂಡ್ ಇದೇ ಥರ ಕನ್ಸಿಸ್ಟೆನ್ಸಿ ನೀವು ಬಿಲ್ಡ್ ಮಾಡ್ಕೋಬೇಕು. ಬಿಲ್ಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ಥಿಂಗ್ ಇದೆ ಕನ್ಸಿಸ್ಟೆನ್ಸಿ. ಯಾವುದೇ ಒಂದು ಸೆಕ್ಟರ್ ಒಳಗಡೆ ಇರಲಿ, ಆ ಸೆಕ್ಟರ್ ಒಳಗಡೆ ನಿಮ್ದು ಆಕ್ಷನ್ ಪ್ಲಾನ್ ಇರಬೇಕು. ಅದೇ ಆಕ್ಷನ್ ಪ್ಲಾನ್ ಜೊತೆಗೆ ನಿಮ್ದು ಪ್ರಾಪರ್ ಡಿಸಿಪ್ಲಿನ್ ಲೈಫ್ ಇರಬೇಕು. ಆ ಡಿಸಿಪ್ಲಿನ್ ಲೈಫ್ ಜೊತೆಗೆ ಒಂದು ಫ್ಲೋ ಚಾರ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಡೈಲಿ ಆಕ್ಷನ್ ಪ್ಲಾನ್. ಆ್ಯಂಡ್ ಹಾಬೀಸ್ ಆಗಿ ಅಂದ್ರೆ ನೀವು ಕರೆಕ್ಟಾಗಿ ಆಕ್ಷನ್ ಪ್ಲಾನ್ನ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡಿದ್ರಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಸಕ್ಸಸ್ಫುಲ್ ಲೈಫ್ ಕೂಡ ನೀವೇ ಆಗ್ತೀರಿ. ಆ್ಯಂಡ್ 1% ರೀಚ್ ಆಗಬೇಕಂದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಥಿಂಗ್ ಇದೆ. ಅದನ್ನು ನೀವು ಕೂಡ ಆ್ಯಸ್ ಎ ಹ್ಯಾಬಿಟ್ಸ್ ಆಗಿ ಬೆಳೆಸ್ಕೋಬೇಕು. ಆ್ಯಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಿಗೂ ಇಷ್ಟ ಆಗಿದೆ ಇದನ್ನು ಈ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.